ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಘೋಷಣೆಯೊಂದನ್ನು ಮಾಡಲಾಗಿದೆ. 10 ವರ್ಷಗಳ ಬಳಿಕ ಕಲಬುರಗಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಒಂದು ಘೋಷಣೆ ಕೂಡ ಆಗಿದೆ. ಸ್ಥಾಪನೆ ಮಾಡುವುದಾಗಿ ಘೋಷಣೆ ಆಗಿದೆ. ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಇದುವರೆಗೂ ಬೆಂಗಳೂರು, ಬೆಳಗಾವಿ ಈ ರೀತಿಯಾಗಿ ಒಂದು ಸಚಿವ ಸಂಪುಟ ನಡೀತಾ ಇತ್ತು. ಇದಾದ ನಂತರ ನಿನ್ನೆ ಅಷ್ಟೇ ಕಲಬುರಗಿಯಲ್ಲಿ ಸಚಿವ ಸಂಪುಟ ಆಗಿದೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಸಚಿವ ಸಂಪುಟ ಸ್ಥಾಪನೆ ಮಾಡೋದಾಗಿ ಘೋಷಣೆ ಕೂಡ ಆಗಿದೆ. ಇದು ಸುಮಾರು 11,770 ಕೋಟಿ ರು ಯೋಜನೆ ಕೂಡ ಇದು. ಬೀದರ್, ರಾಯಚೂರಿಗೆ ಮಹಾನಗರ ಪಾಲಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಕೂಡ ಮಾಡುವುದಾಗಿ ನಿನ್ನೆ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಅಂದರೆ ರಾಜ್ಯದಲ್ಲಿರುವಂತಹ ಮಿನಿ ವಿಧಾನಸೌಧ ಏನಿದೆ, ಆ ಒಂದು ಮಿನಿ ವಿಧಾನಸೌಧಕ್ಕೆ ಪ್ರಜಾಸೌಧ ಅನ್ನೋ ರೀತಿಯಾಗಿ ಮರು ನಾಮಕರಣ ಮಾಡುವ ಬಗ್ಗೆ ಕೂಡ ಚಿಂತನೆ ಮಾಡಿದ್ದಾರೆ. ಏನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, 14 ದಿನ ಪರಪ್ಪನ ಜೈಲಿಗೆ ಮುನಿರತ್ನ. ಜಾತಿ ನಿಂದನೆ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಮತ್ತೆ ಜೀವ ಬೆದರಿಕೆ ಹಾಕಿದ್ದಂತಹ ಪ್ರಕರಣದಲ್ಲಿ ಮುನಿರತ್ನ ಅವರು ಅರೆಸ್ಟ್ ಆಗಿದ್ರು. ಇದಾದ ಬಳಿಕ ಪರಪ್ಪನ ಜೈಲಿಗೆ ಅವ್ರನ್ನ ಕಳಿಸಲಾಗಿದೆ. ಬೇಲಿಗೇನು ಅಪ್ಲೈ ಮಾಡ್ಕೊಂಡಿದ್ರಂತೆ. ಆದರೆ ನ್ಯಾಯಾಲಯದಲ್ಲಿ ಬುಧವಾರ ಅಂದರೆ ಇವತ್ತು ಅದ್ರ ಬಗ್ಗೆ ವಿಚಾರಣೆ ನಡೆಸೋಣ, ಇವತ್ತು ನೀವು ಪರಪ್ಪನ ಜೈಲಿಗೆ ಹೋಗಲೇಬೇಕು ಅನ್ನೋ ರೀತಿಯಾಗಿ ಅವ್ರನ್ನ 14 ದಿನಗಳ ಕಸ್ಟಡಿಗೆ ಸಹ ಕಳಿಸಲಾಗಿದೆ. ಇನ್ನು ಇವರ ಧ್ವನಿ ಅವರದೇ ಅಂತ ಇನ್ನೂ ಸಹ ಪ್ರೂವ್ ಆಗಿಲ್ಲ. ಅದೇನಾದರೂ ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಈ ಪ್ರಕರಣದಲ್ಲಿ ಅಂತ ನೋಡೋಣ. ಇನ್ನು ದೆಹಲಿಗೆ 3ನೇ ಮಹಿಳಾ ಸಿಎಂ ಆಗಿ ಅತಿಶಿ ಅವರು ಆಯ್ಕೆಯಾಗಿದ್ದಾರೆ. ದೆಹಲಿ ಆಮ್ ಆದ್ಮಿ ಪಕ್ಷದ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಬೇಲ್ ಮೇಲೆ ಬಿಡುಗಡೆ ಆಗಿದ್ರು. ಏನೋ ಒಂದು ರೀತಿಯಾಗಿ ಅವರಿಗೆ ಎಲ್ಲೋ ಈ ಒಂದು ಸ್ಥಾನದಲ್ಲಿ ಮುಂದುವರಿಯಲು ಮನಸ್ಸು ಒಪ್ಪಿಲ್ಲ ಅನಿಸುತ್ತೆ. ಹಾಗಾಗಿ ಅವರೇ ಸ್ವತಃ ರಾಜೀನಾಮೆ ಕೊಟ್ಟಿದ್ರು. ಇದಾದ ನಂತರ ಅತಿಶಿ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇವರು ದೆಹಲಿಗೆ 3ನೇ ಮಹಿಳಾ ಸಿಎಂ. ಫಸ್ಟ್ ಅಂದರೆ ಮೊದಲು ಶೀಲಾ ದೀಕ್ಷಿತ್ ಅವರು, ಅದಾದ ನಂತರ ಸುಷ್ಮಾ ಸ್ವರಾಜ್ ಅವರು ಆಯ್ಕೆ ಆಗಿರ್ತಾರೆ. ಇದಾದ ನಂತರ ಈಗ ಅತಿಶಿ ಅವರು ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಚಾನಲ್ ವತಿಯಿಂದ ಹಾಗೂ ಎಲ್ಲ ಮಹಿಳೆಯರ ಕಡೆಯಿಂದ ಅಭಿನಂದನೆಗಳು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, ದರ್ಶನ್ಗೆ ಜೈಲಲ್ಲಿ ಟಿವಿ ಭಾಗ್ಯ. ದರ್ಶನ್ ಅವರು ಟಿವಿ ಬೇಕು ಅಂತ ಕೇಳ್ಕೊಂಡಿರ್ತಾರೆ, ಅವ್ರಿಗೆ ಟಿವಿ ಕೊಡಲಾಗಿದೆ. ಆದರೆ ಯಾವುದೇ ರೀತಿಯಾದಂತಹ ಚಾನಲ್ ಬರೋದಿಲ್ಲ. ಬರೀ ಡಿ ಚಾನಲ್ ಅಂದರೆ ಡಿ ಚಂದನ ಏನು ಬರೆದಿದೆ ಆ ಒಂದು ಚಾನಲ್ ಮಾತ್ರ ನೋಡಲು ಅವಕಾಶ ಇದೆ. ಈ ಖಾಸಗಿ ಚಾನಲ್ಗಳ ನಿರ್ಬಂಧ ಹೇರಲಾಗಿದೆ. ಇದಾದ ನಂತರ ದರ್ಶನ್ ಅವರು ಕುರ್ಚಿ ಮತ್ತು ತಲೆದಿಂಬಿಗೆ ಅವರು ಕೇಳ್ಕೊಂಡಿದ್ದಾರೆ, ನನಗೆ ಕುರ್ಚಿ ಬೇಕು, ತಲೆದಿಂಬೇಕು ಅಂತ. ಇದಕ್ಕೆ ಮುಂಚೆ ಸರ್ಜಿಕಲ್ ಚೇರ್ ಕೇಳಿದ್ರು, ಅದು ಕೊಟ್ಟಾಯಿತು. ಅದಾದ ನಂತರ ಮೊಬೈಲು, ಮಾತಾಡೋದಕ್ಕೋಸ್ಕರ ಮೊಬೈಲ್ ಬೇಕು ಅಂದಿದ್ರು, ಅದನ್ನು ಸಹ ವ್ಯವಸ್ಥೆ ಮಾಡಿಕೊಟ್ರು. ಈಗ ಟಿ ವಿ ಕೇಳಿದ್ರು, ಅದು ವ್ಯವಸ್ಥೆ ಆಯಿತು. ಈಗ ನೆಕ್ಸ್ಟು ಕುರ್ಚಿ ಬೇಕು, ತಲೆದಿಂಬೇಕು ಅಂತ ಕೇಳ್ತಿದ್ದಾರೆ. ಕೈದಿ ಆಗಿರಬಹುದು ಅಥವಾ ವಿಚಾರಣಾಧೀನ ಕೈದಿ ಆಗಿರ್ಬೋದು, ಯಾರೇ ಆಗಿದ್ರು ಕೈದಿ ಅಂದಮೇಲೆ ಕೈದಿನೇ ಅವರು. ಹೀಗೆ ಅವ್ರು ಕೇಳಿದನ್ನೆಲ್ಲ ಕೊಡ್ತಾ ಹೋದ್ರೆ, ಅವ್ರು ಏನು ಬೇಕೋ ಅದಕ್ಕೆಲ್ಲ ಫೆಸಿಲಿಟಿ ಮಾಡಿಕೊಡ್ತಾ ಹೋದ್ರೆ ಮತ್ತೆ ಅವ್ರು ಕೈದಿ ಅಂತ ಹೇಗೆ ಹೇಳ್ಕೊಳಕ್ ಸಾಧ್ಯ? ಎಲ್ಲ ಕೈದಿಗಳಿಗೂ ಇದೇ ರೀತಿ ಫೆಸಿಲಿಟಿ ಕೊಡಬೇಕಾಗುತ್ತೆ. ಒಬ್ರಿಗೊಂದು ಮಾಡೋಕ್ಕಾಗಲ್ಲ ಅಲ್ವಾ? ಇವ್ರಿಗೆ ಏನ್ಗೇನು ಕೇಳ್ತಿದ್ದಾರೆ, ಪ್ರತಿ ದಿವಸ ಒಂದೊಂದು ಫೆಸಿಲಿಟಿ ಕೇಳ್ತಾ ಹೋಗ್ತಿದ್ದಾರೆ. ಆ ಒಂದು ಫೆಸಿಲಿಟಿಗಳನ್ನ ಕೊಡ್ತಾ ಹೋದರೆ ಅದು ಜೈಲ್ ಅಂತಾನು ಅನ್ನಿಸ್ಕೊಳ್ಳಲ್ಲ. ನೋಡೋಣ ಇದಕ್ಕೆ ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪು ಕೊಡಬಹುದು. ದರ್ಶನ್ ಅವ್ರು ಏನು ಕೇಳ್ಕೊಂಡಿದ್ದಾರೆ ಅದನ್ನು ಒದಗಿಸ್ಬೋದಾ ಅಥವಾ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.